ಕತ್ತಲೆ ಕಥೆಗಳ ಲೋಕಕ್ಕೆ ಸ್ವಾಗತ. ಇಲ್ಲಿ ಪ್ರತಿಯೊಂದು ಕಥೆಯ ಹಿಂದೆ ಒಂದು ಸತ್ಯ ಇರುತ್ತದೆ, ಪ್ರತಿಯೊಂದು ನಗುವಿನ ಹಿಂದೆ ಒಂದು ರಹಸ್ಯ ಇರುತ್ತದೆ ಮತ್ತು ಪ್ರತಿಯೊಂದು ಸಂಬಂಧದ ಹಿಂದೆ ಕೆಲವೊಮ್ಮೆ ಒಂದು ಕತ್ತಲೆ ಅಡಗಿರುತ್ತದೆ. ಇಂದು ನೀವು ಕೇಳಲಿರುವ ಕತೆ ನಿಮ್ಮ ಮನಸ್ಸನ್ನು ಅಶಾಂತಗೊಳಿಸುವಂಥದ್ದು. ಕೊನೆವರೆಗೂ ಕೇಳಿದರೆ ನೀವೇ ಅಚ್ಚರಿ ಪಡುತ್ತೀರಿ. 11 ಏಪ್ರಿಲ್ 2025 ಒಂದು ಚಿಕ್ಕ ವಿಡಿಯೋ. ಒಬ್ಬ ಯುವತಿ ತನ್ನ ಬಾಯ್ ಫ್ರೆಂಡ್ಗೆ ಕೇಕ್ ತಿನ್ನಿಸುತ್ತಾ ನಗುತ್ತಾ ಹುಟ್ಟಿದ ಹಬ್ಬ ಆಚರಿಸ್ತಿರ್ತಾಳೆ. ಆ ವಿಡಿಯೋ ನೋಡಿದರೆ ಇದು ಒಂದು ಸಾಮಾನ್ಯ ಪ್ರೇಮ ಕಥೆ ಅನಿಸ್ತದೆ. ಸಾಧಾರಣ ಸಂತೋಷ, ಸಾಧಾರಣ ಜೀವನ. ಆದರೆ ಆ ನಗುವಿನ ಹಿಂದೆ ಒಂದು ಭಯಾನಕ ಕತೆ ಮತ್ತು ರಹಸ್ಯ ಮರೆಮಾಚುತ್ತೆ. 3 ದಿನಗಳ ನಂತರ ಅಂದರೆ 14 ಏಪ್ರಿಲ್ 2025 ಅದೇ ಜೋಡಿ ಹಗಲಿನಲ್ಲಿ ಹೋಲಿ ಆಟ ಆಡಿ ಬಣ್ಣಗಳಲ್ಲಿ ಮುಳುಗಿ ನಗುತ್ತಾ ಒಬ್ಬರನ್ನೊಬ್ಬರು ಬೆನ್ನಟ್ಟುತ್ತಾ ಅದೇ ರಾತ್ರಿ ಒಂದು ಕ್ಲಬ್, ಜೋರಾಗಿ ಮ್ಯೂಸಿಕ್, ನಶೆ, ಡ್ಯಾನ್ಸ್, ಕೈಯಲ್ಲಿ ಗ್ಲಾಸ್, ಮುಖದಲ್ಲಿ ನಗು. ಅವರು ಜೀವನವನ್ನು ಆನಂದಿಸುತ್ತಿದ್ದರು. ಆದರೆ ಅವರು ಆಗಲೇ ಒಂದು ಕೊಲೆ ಮಾಡಿದ್ದರು. ನೀವು ಕೇಳಲಿರುವುದು ನಂದಿತಾ, ಅಕ್ಷಯ್ ಮತ್ತು ರೋಹಿತ್ ಕತೆ. ಉತ್ತರ ಪ್ರದೇಶದಲ್ಲಿ ಒಂದು ಸಣ್ಣ ಊರು, ಒಂದು ಸಾಮಾನ್ಯ ಮನೆ. ಹೊರಗಿನಿಂದ ನೋಡಿದರೆ ಎಲ್ಲವೂ ನಾರ್ಮಲ್. ಆದರೆ ಒಳಗೆ ಪ್ರತಿ ಗೋಡೆಯಲ್ಲೂ ಒಂದು ರಹಸ್ಯ ಅಡಗಿತ್ತು. ಅಕ್ಷಯ್ ಒಬ್ಬ ಶ್ರಮಜೀವಿ. ಜೀವನದಲ್ಲಿ ದೊಡ್ಡ ಕನಸುಗಳಿಲ್ಲ, ಆದರೆ ಒಂದು ದೊಡ್ಡ ಜವಾಬ್ದಾರಿ ಅವನ ಕುಟುಂಬ. ಅವನ ಹೆಂಡತಿ ನಂದಿತಾ, ಅವರ ಚಿಕ್ಕ ಮಗಳು ಮೀನಾಕ್ಷಿ. ಒಮ್ಮೆ ಇವರು ತುಂಬ ಸಂತೋಷದ ಕುಟುಂಬವಾಗಿ ಎಲ್ಲರಿಗೂ ಕಾಣ್ತಿದ್ರು. ಹಬ್ಬಗಳು, ನಗು, ಒಟ್ಟಿಗೆ ಊಟ, ಆ ದಿನಗಳು ನಿಜವಾಗಿಯೂ ಸುಂದರವಾಗಿತ್ತು. ಆದರೆ ಜೀವನ ಯಾವಾಗಲೂ ಹಾಗೇ ಇರೋದಿಲ್ಲ. 2022ರಲ್ಲಿ ಹಣಕಾಸಿನ ಸಮಸ್ಯೆಗಳು ಆ ಕುಟುಂಬಕ್ಕೆ ಹೆಚ್ಚಾದವು. ಖರ್ಚು, ಸಾಲ, ಭವಿಷ್ಯದ ಚಿಂತೆ, ಈ ಎಲ್ಲದರಿಂದ ಅಕ್ಷಯ್ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡ. ಅವನು ದುಬೈಗೆ ಹೋದ. ಒಂದು ಹೋಟೆಲ್ನಲ್ಲಿ ಕೆಲಸ. ದಿನಕ್ಕೆ 12 ಗಂಟೆ, ಕೆಲವೊಮ್ಮೆ ಅದಕ್ಕಿಂತಲೂ ಹೆಚ್ಚು ಕೆಲಸ ಮಾಡ್ತಿದ್ದ. ಒಂದು ಸಣ್ಣ ರೂಮು, ಒಂಟಿ ಜೀವನ. ಆದರೂ ಪ್ರತಿ ರಾತ್ರಿ ಅವನು ಮರೀದೇ ಒಂದು ಕೆಲಸ ಮಾಡ್ತಿದ್ದ. ಫೋನ್ ತೆಗೆದುಕೊಂಡು ಅವರ ಮಗಳ ಜೊತೆ ಗಂಟೆಗಟ್ಟಲೆ ಮಾತಾಡ್ತಿದ್ದ. ಹೆಂಡತಿ ಜೊತೆ ತನ್ನ ದಿನನಿತ್ಯದ ವಿಚಾರಗಳನ್ನು ಹಂಚಿಕೊಳ್ತಿದ್ದ. ಅವನ ಮುಖದಲ್ಲಿ ಒಂದು ನಗು ಇತ್ತು. ಆ ನಗುವಿನ ಹಿಂದೆ ಅವರ ಕುಟುಂಬದ ಬಗ್ಗೆ ಒಂದು ಆಸೆ ಕೂಡ ಇತ್ತು. ನನ್ನ ಕುಟುಂಬ ಸುಖವಾಗಿರಬೇಕು. ಆದರೆ ದೂರ ಹೆಚ್ಚಾದಂತೆ ಮನಸ್ಸಿನ ಅಂತರವೂ ಹೆಚ್ಚಾಯಿತು. 2020ರಲ್ಲಿ ನಂದಿತಾ ತನ್ನ ಹಳೆಯ ಸ್ನೇಹಿತ ರೋಹಿತ್ ಜೊತೆ ಮತ್ತೆ ಸಂಪರ್ಕಕ್ಕೆ ಬಂದಳು. ಮೊದಲು ಕೇವಲ ಸ್ನೇಹ, ಹಳೆಯ ನೆನಪುಗಳು, ಹಳೆಯ ಮಾತುಗಳು. ನಂತರ ಮೆಸೇಜ್ಗಳು ಹೆಚ್ಚಾದವು, ಕಾಲ್ಗಳು ಹೆಚ್ಚಾದವು. ಒಂದು ದಿನ ಇದು ಕೇವಲ ಸ್ನೇಹ ಅಲ್ಲ ಎಂದು ಇಬ್ಬರಿಗೆ ಗೊತ್ತಾಯಿತು. ಇದು ಒಂದು ಸಂಬಂಧ. ಅದು ಗುಪ್ತ ಸಂಬಂಧವಾಗಿತ್ತು. ಅಕ್ಷಯ್ ದೂರದಲ್ಲಿದ್ದಾಗ ಈ ಸಂಬಂಧ ಇನ್ನಷ್ಟು ಗಟ್ಟಿಯಾಯಿತು. ರೋಹಿತ್ ಯಾವಾಗಲೂ ಮನೆಗೆ ಬರಲು ಶುರು ಮಾಡಿದ. ಮೊದಲು ಕೆಲವೇ ಕ್ಷಣಗಳು, ನಂತರ ಗಂಟೆಗಳು, ಅದಾದಮೇಲೆ ರಾತ್ರಿಗಳು. ಪಕ್ಕದವರು ಇದನ್ನು ಗಮನಿಸಲು ಶುರು ಮಾಡಿದರು. ಕತೆಗಳು ಹರಡತೊಡಗಿತು. ಒಂದು ದಿನ ವಿಷಯ ಅಕ್ಷಯ್ಗೆ ತಲುಪಿತು. ಅವನು ಮೊದಲು ನಂಬಲಿಲ್ಲ. ನಂದಿತಾ ಹೀಗೆ ಮಾಡುವುದಿಲ್ಲ ಎಂದ. ಆದರೆ ಸತ್ಯವನ್ನು ಎಷ್ಟು ದಿನ ಮುಚ್ಚಿಡಬಹುದು ಅಂತ ನೀವೇ ಹೇಳಿ. ಒಂದಲ್ಲ ಒಂದು ದಿನ ಅದು ಹೊರಗೆ ಬರಲೇಬೇಕು. ಅದೇ ಥರ ಒಂದು ದಿನ ಅವನು ಚಾಟ್ಗಳನ್ನು ನೋಡಿದ. ಆ ಮೆಸೇಜ್ಗಳಲ್ಲಿ ಇವರಿಬ್ಬರ ಮಧ್ಯೆ ಇದ್ದಂಥ ಪ್ರೀತಿಯ ಮಾತುಗಳು, ಭೇಟಿಗಳ ಯೋಜನೆ, ಹೃದಯ ಚಿಹ್ನೆಗಳು. ಅವನು ಓದಿದ ಪ್ರತಿಯೊಂದು ಪದವು ಅವನ ಹೃದಯವನ್ನು ಕತ್ತರಿಸುತ್ತಿತ್ತು. ಆ ಕ್ಷಣದಲ್ಲಿ ಅವನೊಬ್ಬನೇ ಇದ್ದ. ಆದರೆ ಒಳಗೆ ಸಂಪೂರ್ಣ ಅವನು ಮುರಿದೋಗಿದ್ದ. ನನ್ನ ಹೆಂಡತಿ ಆದವಳು ಈ ಥರ ಮಾಡ್ತಾಳೆ ಅಂತ ಅವನು ಅಂದ್ಕೊಂಡೇ ಇರಲಿಲ್ಲ. 2023ರಲ್ಲಿ ಅವನು ವಿಚ್ಛೇದನಕ್ಕೆ ಅರ್ಜಿ ಹಾಕಿದ. ಇದು ಸರಿಯಾದ ನಿರ್ಧಾರ ಅಂತ ಅವನಿಗೆ ಅನಿಸ್ತು. ಆದರೆ ಮಗಳ ಮುಖ, ಕುಟುಂಬದ ಒತ್ತಡ, ಮನೆಯವರ ಒತ್ತಡ, ಸಮಾಜದ ಮಾತು, ಇವೆಲ್ಲವೂ ಅವನನ್ನು ಕಟ್ಟಿ ಹಾಕಿತು. ಯೋಚಿಸ್ತಾ ಮತ್ತೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡ.
ಆ ನಿರ್ಧಾರ ಅವನ ಜೀವನದ ದೊಡ್ಡ ತಪ್ಪಾಗಿ ಪರಿಣಮಿಸಿತು. 2025 ಅಕ್ಷಯ್ ಮನೆಗೆ ಬರಲು ನಿರ್ಧರಿಸಿದ. ಈ ಸುದ್ದಿ ಕೇಳಿ ನಂದಿತಾ ಬೆಚ್ಚಿಬಿದ್ದಳು. ಅವಳಿಗದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅವಳ ಮನಸ್ಸಿನಲ್ಲಿ ಒಂದು ಭಯ. ಇದು ಎಲ್ಲವೂ ಮುಗಿಯುತ್ತದೆ, ಇನ್ನೇನು ಮಾಡೋಕ್ಕಾಗಲ್ಲ, ಅವಳು ರೋಹಿತ್ ಜೊತೆ ಕಾಲ ಕಲಿಯೋಕ್ಕಾಗಲ್ಲ ಅನ್ನೋದು ಅವಳಿಗೆ ಗೊತ್ತಾಯಿತು. ಅವಳು ರೋಹಿತ್ ಜೊತೆ ಮಾತಾಡಿದ್ಲು. ಇಬ್ಬರೂ ಸೇರಿ ಒಂದು ನಿರ್ಧಾರ ತೆಗೆದುಕೊಂಡರು. ಅದು ಹಿಂದಿರುಗಲಾಗದ ದಾರಿಯಾಗಿತ್ತು. ಆ ದಾರಿ ಯಾವುದು ಅಂತ ಹೇಳಿದರೆ ಕೊಲೆ. ಯೋಜನೆ ನಿಧಾನವಾಗಿ ಆರಂಭವಾಯಿತು. ನಿದ್ರೆ ಮಾತ್ರೆಗಳನ್ನು ತಂದರು, ಚಾಕುವನ್ನು ತಂದರು, ಒಂದು ದೊಡ್ಡ ಡ್ರಮ್ ವ್ಯವಸ್ಥೆ ಮಾಡಿದರು. ಪ್ರತಿ ಹಂತ್ಯವೂ ತುಂಬ ಚಾಕಚಕ್ಯವಾಗಿ ಯೋಜನೆ ಮಾಡಲ್ಪಟ್ಟಿತ್ತು. 5 ಮಾರ್ಚ್ 2025 ರಾತ್ರಿ ಮಗಳನ್ನು ಅವರ ಅಜ್ಜಿಯ ಮನೆಗೆ ಕಳಿಸಿದರು. ಮನೆ ಖಾಲಿಯಾಗಿತ್ತು. ತುಂಬ ಶಾಂತವಾದ ವಾತಾವರಣ. ಅಕ್ಷಯ್ ಮನೆಗೆ ಬಂದ. ಅವನಿಗೇನೂ ಅನುಮಾನ ಇರಲಿಲ್ಲ. ಅವನಿಗೆ ಊಟ ಕೊಟ್ಟರು, ಮಾತಾಡಿದರು, ಎಲ್ಲದೂ ಆಯಿತು. ಆ ಊಟದಲ್ಲಿ ನಿದ್ರೆ ಮಾತ್ರೆ ಮಿಶ್ರಣ ಮಾಡಲಾಗಿದೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ಸ್ವಲ್ಪ ಸಮಯದಲ್ಲಿ ಅವನ ಕಣ್ಣುಗಳು ಭಾರವಾಗುತ್ತಾ ಹೋದವು. ಅವನು ನೆಲಕ್ಕೆ ಬಿದ್ದ. ಅವನಿಂದ ಏನೂ ಮಾಡೋಕ್ಕಾಗಿಲ್ಲ. ಇನ್ನೇನು ಏಳಬೇಕು ಅಂದರೂ ಅವನಿಗೆ ಏಳಕ್ಕೆ ಶಕ್ತಿ ಇರಲಿಲ್ಲ. ಆ ಥರ ನಿದ್ದೆಗೆ ಅವನು ಜಾರೋಗಿದ್ದ. ಅದೇ ಸಮಯದಲ್ಲಿ ರೋಹಿತ್ ಮನೆಗೆ ಬಂದ. ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿದರು ಮತ್ತು ಆ ಕ್ರೂರ ಕಾರ್ಯವನ್ನು ಪ್ರಾರಂಭಿಸಿದರು. ಅಕ್ಷಯ್ ಯಾವುದೇ ಪ್ರತಿರೋಧ ಇಲ್ಲದೆ ತನ್ನ ಜೀವನವನ್ನು ಕಳೆದುಕೊಂಡ. ತುಂಬ ವಿಷಾದವಾದ ಸಂಗತಿ ಇದು. ಇದಾದ ನಂತರ ಅವರು ಮಾಡಿದ್ದದು ಇನ್ನೂ ಭಯಾನಕವಾದ ಕತೆ. ಅವನ ದೇಹವನ್ನು ತುಂಡು ತುಂಡುಗಳನ್ನಾಗಿ ಕತ್ತರಿಸಿದರು. ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಹಾಕಿದರು. ಡ್ರಮ್ನಲ್ಲಿ ಇಟ್ಟು ಅದರ ಮೇಲೆ ಸಿಮೆಂಟ್ ಸುರಿದರು. ಒಂದು ಮಾನವನನ್ನು ಒಂದು ವಸ್ತುವಿನಂತೆ ಮರೆ ಮಾಡಿದರು. ಅವರು ಯೋಚಿಸಿದ್ರು, ಇದರಿಂದ ಯಾರಿಗೂ ಗೊತ್ತಾಗೋದಿಲ್ಲ, ಯಾವುದೇ ರೀತಿ ಅನುಮಾನ ಬರೋದಿಲ್ಲ. ಆ ರಾತ್ರಿ ಅದೇ ಮನೆಯಲ್ಲಿ ನಂದಿತಾ ಶಾಂತವಾಗಿ ಮಲಗಿದ್ಲು. ಯಾವುದೇ ಭಯ ಇಲ್ಲ, ಯಾವುದೇ ಪಶ್ಚಾತ್ತಾಪ ಕೂಡ ಅವಳಲ್ಲಿರಲಿಲ್ಲ. ಮುಂದಿನ ದಿನ ಅಂದರೆ ಮಾರನೇ ದಿನ ಎಲ್ಲವನ್ನು ಅವಳು ಕ್ಲೀನ್ ಮಾಡಿದ್ಲು. ಬ್ಲೀಚಿಂಗ್ ಪೌಡರ್ ಹಾಕಿ ಎಲ್ಲವನ್ನು ಶುದ್ಧ ಮಾಡಿ ಆದಮೇಲೆ ನೀರಿನಿಂದ ಚೆನ್ನಾಗಿ ಮಾಡಿ ತೊಳೆದು ರಕ್ತದ ಪ್ರತಿಯೊಂದು ಗುರುತು ಅಳಿಸಲು ಅವರು ಪ್ರಯತ್ನಿಸಿದರು. ಮತ್ತು ಅಕ್ಷಯ್ ಫೋನ್ ತೆಗೆದುಕೊಂಡು ಮೆಸೇಜ್ಗಳನ್ನು ಕೂಡ ಕಳಿಸಿದರು. ಆ ಮೆಸೇಜ್ ಹೀಗಿತ್ತು: ನಾನು ಚೆನ್ನಾಗಿದ್ದೇನೆ, ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೇನೆ ಅಂತ ಹೇಳಿದರೆ, ಅವರ ಮನೆಯವರಿಗೆ ಒಬ್ಬ ಸತ್ತ ವ್ಯಕ್ತಿಯನ್ನು ಜೀವಂತ ಇದ್ದಂತೆ ತೋರಿಸಿದರು. ಅದಾದ ನಂತರ ಅವರಿಬ್ಬರು ಟ್ರಿಪ್ಗೆ ಹೋದರು. ಶಿಮ್ಲಾ, ಮನಾಲಿ ಅಂಥೇಳಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಹಿಮ ಪರ್ವತಗಳು, ಚಳಿಗಾಲ, ಪಾರ್ಟಿ, ನಗು, ಅವರು ಅವರ ಜೀವನವನ್ನು ಆನಂದಿಸ್ತಿದ್ರು. ಆದರೆ ಅವರ ಹಿಂದೆ ಈ ಥರವಾದ ಒಂದು ಕ್ರೂರ ಮುಖ ಇದೆ ಅನ್ನೋದು ಅವರ ಮನೆಯವರಿಗೆ ಯಾರಿಗೂ ಗೊತ್ತಾಗಲಿಲ್ಲ. ಒಂದು ಭಯಾನಕ ಸತ್ಯ ಮಣ್ಣಿನಲ್ಲಿ ಮುಚ್ಚಿಕೊಂಡಿತ್ತು. 15 ಮಾರ್ಚ್ 2025 ಮನೆ ಖಾಲಿ ಮಾಡಲು ಸ್ವಲ್ಪ ಕೆಲಸದವರು ಬಂದರು. ಒಂದು ದೊಡ್ಡ ಡ್ರಮ್, ಅದರ ತೂಕ ಜಾಸ್ತಿ ಇದ್ದುದನ್ನು ಅವರು ಗಮನಿಸಿದರು. ಅವರಿಗೆ ಸ್ವಲ್ಪ ಅನುಮಾನ ಬಂತು. ಅವರು ಅದನ್ನು ತೆಗೆಯಲು ಪ್ರಯತ್ನಿಸಿದರು, ಆದರೆ ಅದು ಸ್ವಲ್ಪ ಕಷ್ಟ ಆಗಿತ್ತು. ಅವರು ಆ ಡ್ರಮ್ ಓಪನ್ ಮಾಡಿದ ತಕ್ಷಣ ಒಂದು ಕೆಟ್ಟ ವಾಸನೆ ಬಂತು. ಅವರು ಅದರೊಳಗೆ ಏನಿದೆ ಅಂತ ನೋಡಿದಾಗ ಅವರಿಗೆ ಅಚ್ಚರಿ ಕಾದಿತ್ತು. ಅಲ್ಲಿ ಒಂದು ಶವ ಇತ್ತು. ಭಯದಿಂದ ಕೂಗಿ ಎಲ್ಲರೂ ಹೊರಗೆ ಓಡಿ ಬಂದರು. ಅಲ್ಲಿಂದ ಅವರು ಅದನ್ನು ಪೊಲೀಸರಿಗೆ ತಿಳಿಸಿದರು. ಪೊಲೀಸರು ಬಂದುಬಿಟ್ಟು ಆ ಡ್ರಮ್ಮನ್ನು ತೆರೆದರು. ಅದರಲ್ಲಿ ಅಕ್ಷಯ್ ಶವ ಇತ್ತು. ಸತ್ಯ ಹೊರಬಂತು. ತನಿಖೆ ಆರಂಭವಾಯಿತು. ಫೋನ್ ರೆಕಾರ್ಡ್ಗಳು, ಚಾಟ್ಗಳು, ನೆರೆಯವರ ಹೇಳಿಕೆಯನ್ನು ಕೇಳಿ ಅದನ್ನು ಅವರು ತನಿಖೆಗೆ ತಗೊಂಡ್ರು. ಪ್ರತಿ ಸಾಕ್ಷಿಯು ಒಂದೇ ಕತೆ ಹೇಳ್ತಿತ್ತು. ನಂದಿತಾ, ರೋಹಿತ್ ಇವರಿಬ್ಬರನ್ನು ಬಂಧಿಸಲಾಯಿತು. ಮೊದಲು ಅವರು ತಾವೇನು ಮಾಡೇ ಇಲ್ಲ, ನಮಗೇನು ವಿಷಯನೇ ಗೊತ್ತಿಲ್ಲ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಅದನ್ನು ನಿರಾಕರಿಸಿದರು. ಸುಳ್ಳು ಕಥೆಗಳನ್ನು ಹೇಳಿದರು. ಆದರೆ ಸತ್ಯವನ್ನು ಹೆಚ್ಚು ಸಮಯ ಮರೆಮಾಚಲು ಸಾಧ್ಯವಾಗಲಿಲ್ಲ. ಪ್ರಮಾಣಗಳ ಮುಂದೆ ಅವರು ಕೊನೆಗೆ ಸತ್ಯ ಏನು ಅಂತ ಒಪ್ಕೊಂಡ್ರು.
ಇದು ಕೇವಲ ಒಂದು ಕೊಲೆ ಆಗಿರಲಿಲ್ಲ, ಇದು ಒಂದು ನಂಬಿಕೆ ಹತ್ಯೆ ಆಗಿತ್ತು. ಪ್ರೀತಿಗೆ ಅವಳು ಮಾಡಿದ ದ್ರೋಹ ಆಗಿತ್ತು. ಮಾನವೀಯತೆಯ ಒಂದು ಸೋಲು ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ನಾವು ನೋಡುವಂಥ ನಗು ನಿಜವಾಗಿರೋದಿಲ್ಲ. ನಾವು ನಂಬುವ ಪ್ರೀತಿ ನಾಟಕ ಕೂಡ ಆಗಿರ್ಬೋದು ಮತ್ತು ನಮ್ಮ ಹತ್ತಿರದವರು ನಮ್ಮ ದೊಡ್ಡ ಶತ್ರುಗಳಾಗ್ಬೋದು. ಇಂತಹ ಅನೇಕ ಕಥೆಗಳಿಗಾಗಿ ನನ್ನ ಕತ್ತಲೆ ಕಥೆಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.